Welcome to PUJAR tutorial class. ಇಂಗ್ಲಿಷ್ ಗ್ರಾಮರ್ನಲ್ಲಿ ಟೆನ್ಸ್ಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಈ ದಿನ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಒಂದು 4 ಬಗೆಯ ವಾಕ್ಯಗಳಲ್ಲಿ ಪ್ರಶ್ನೆಯನ್ನು ಮಾಡುವ ವಿಧಾನವನ್ನು ಅಧ್ಯಯನ ಮಾಡೋಣ. ಅಂದರೆ ಈ ಒಂದು ಪ್ರೆಸೆಂಟ್ ಟೆನ್ಸ್ನಲ್ಲಿ 4 ಬಗೆಗಳೇನು ಬರ್ತಾವ, ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದೀವಲ್ಲ, ಅಂದರೆ ಪರಿಪೂರ್ಣ ವರ್ತಮಾನ ಕಾಲದಲ್ಲಿ ಅದರಲ್ಲಿ 4 ವಿಧದ ಪ್ರಶ್ನೆಗಳನ್ನು ನಾವು ಮಾಡಿದ್ವಿ. ಅವುಗಳನ್ನು ನಾವು ಇವತ್ತು ಒಂದೊಂದು ಹೇಳ್ಕೊಂಡು ಬಂದೀವಿ. ಇವತ್ತು WH ಕ್ವಶನ್ಸ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋಣ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಟು ಸ್ಪೀಕಿಂಗ್ ಆ್ಯಂಡ್ ಬೇಸಿಕ್ ನಾಲೆಜ್ ಫಾರ್ ಯು ಇಂಗ್ಲೀಷ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಯುವರ್ ಡೈಲಿ ಲೈಫ್ ಬಿಕಾಸ್ ಪ್ರೋಗ್ರೆಸಿವ್ ಆಫ್ ಅವರ್ ಲೈಫ್. ಹಾಗಾಗಿ ನಾವು ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದೇ ಸರಳ ರೀತಿಯಿಂದ ನಿಮ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಆ ಮಾಹಿತಿಯನ್ನು ನೀವು ಪಡೆದುಕೊಳ್ಳ್ರಿ. ಓಕೆ, ಹಾಗಾದರೆ ಈ ಒಂದು ಎಲ್ಲ ವಿಡಿಯೋಗಳು ನಿಮಗೆ ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ಮತ್ತೆ ನೀವು ನೋಡಬಹುದು ಮತ್ತು ಪಡೆದುಕೊಳ್ಳಬಹುದು. ಹಾಗೆಯೇ ಮರಿಬೇಡಿ, ಇನ್ನೊಬ್ಬರಿಗೆ ಇದು ಉಪಯೋಗ ಆಗಲಿ ಆ ದೃಷ್ಟಿಯಿಂದ ನೀವೇನು ಮಾಡ್ತೀರಿ ಅಂತಂದರೆ ನಿಮಗೆ ಎಷ್ಟು ಸಹಾಯಕ್ಕೆ ಬಂದಿದೆಯೋ ಹಾಗೆ ಇನ್ನೂ ಹೆಚ್ಚು ಜನರಿಗೆ ಇದು ಸಹಾಯಕ್ಕಾಗಲಿ ಶೇರ್ ಮಾಡಿರಿ. ಆದರೆ ಸಬ್ಸ್ಕ್ರೈಬರ್ ಆಗೋದ್ರಿಂದ ಹೊಸ ವಿಡಿಯೋಗಳು ದೊರೀತಾವೆ ಮತ್ತು ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ನಾಲೆಜ್ ಕೂಡ ಅದರಿಂದ ಸಿಗುತ್ತಾ ಅಂತಕ್ಕಂಥ ಅಭಿಪ್ರಾಯ. ಹಾಗಾದರೆ ಹೊಸಬ್ರು ಆಗಿದ್ದರೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದೆ ಅಂದರೆ ಲಿಂಕ್ ಬಾಕ್ಸ್ನೊಳಗೆ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಅಸರ್ಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸು ಮತ್ತು WH ಕ್ವಶನ್ ಇಂಟ್ರಾಗೇಟಿವ್ ಕ್ವಶನ್ಸನ್ನು ಅಧ್ಯಯನ ಮಾಡಿದ್ವಿ. ಓಕೆ, WH ಕ್ವಶನ್ಸ್ ವಿತ್ ಇಂಟ್ರಾಗೇಟಿವ್. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಎ ಟೆನ್ಸ್ ಇಂಡಿಕೇಟ್ಸ್ ದ ಕಂಪ್ಲೀಷನ್ ಆಫ್ ಎನ್ ಆ್ಯಕ್ಷನ್ ಇನ್ ದ ಪ್ರೆಸೆಂಟ್. ಇಟ್ ಈಸ್ ನೋನ್ ಆ್ಯಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವರ್ತಮಾನ ಕಾಲದಲ್ಲಿ ಮುಗಿದುವ ಕ್ರಿಯೆಯನ್ನು ಸೂಚಿಸುವ ಕಾಲವನ್ನು ಪೂರ್ಣ ವರ್ತಮಾನ ಕಾಲ ಎಂದು ಕರಿತೀವಿ. ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇವು 3 ಆಲ್ರೆಡಿ ನಾವು ಮುಗಿಸಿದ್ದೀವಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತಕ್ಕಂತಹ ಲಿಂಕನ್ನು ಕ್ಲಿಕ್ ಮಾಡಿ ಆ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಮತ್ತು ಹೆಚ್ಚಿನ ಒಂದು ಮಾಹಿತಿಯನ್ನು ಬೇಕಾಗಿತ್ತಂದರೆ ಕಾಮೆಂಟ್ ಮಾಡಿ. ಅಲ್ಲದೆ ನಿಮಗೆ ಮುಂದಿನ ವಿಡಿಯೋಗಳು ದೊರಕಬೇಕಿತ್ತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಇದರ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ದಿನ ನಾವು WH ಕ್ವಶನ್ಸ್ ವಿತ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಹೇಳಕ್ಕೆ ಹೋಗೋಣ. ಅಂದರೆ WH ಕ್ವಶನ್ಸ್ ವಿತ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಕನ್ನಡ ಅರ್ಥದಲ್ಲಿ ನಾವು ಹೇಳೋದಾದರೆ WH ಕ್ವಶನ್ ಒಂದಿಗೆ ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡೋದು. These are formed by using the WH questions word to the beginning of the sentences. ಅಂದರೆ ವಾಕ್ಯದ ಮೊದಲೇ ನಾವು WH ಕ್ವಶನ್ ವರ್ಡನ್ನು ಬಳಸಿದರೆ ನಮಗೆ ಏನಾಗ್ತದೆ, WH ಕ್ವಶನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸಿಗ್ತವೆ ಅಂತಕ್ಕಂಥದ್ದು. ಈ ಪ್ರಶ್ನೆಗಳ ವಾಕ್ಯಗಳ ಪ್ರಾರಂಭದಲ್ಲಿ WH ಪದಗಳನ್ನು ಉಪಯೋಗಿಸಿಕೊಂಡು ರಚಿಸಲ್ಪಡ್ತವೆ. ಹಾಗಾದರೆ ಇದಕ್ಕೆ ನಾನು ಪ್ರತಿ ಸೆಂಟೆನ್ಸ್ಗೆ ಹೇಳುವ ಹಾಗೆ ಫಾರ್ಮುಲಾನು ಕೂಡ ನಿಮ್ಗೆ ಹೇಳಿದ್ದೀನಿ. WH ಕ್ವಶನ್ ಅಥವಾ WH ವರ್ಡ್ ಪ್ಲಸ್ ಯಾವ ಬಾರ್ ಆ್ಯಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಆರ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತ. ಈಗ WH ಕ್ವಶನ್ ವರ್ಡ್ ಅಂತ ನಾವು ಅಂದಾಗ ಏನು WH ಕ್ವಶನ್ ವರ್ಡ್ ಅಂದರೆ ಯಾವ ಪ್ರಶ್ನಾರ್ಥಕ ಪದಗಳಲ್ಲಿ WH ಅಕ್ಷರಗಳು ಬಳಕೆಯಾಗಿರ್ತಾವೋ ಅವುಗಳನ್ನು WH ಕ್ವಶನ್ ವರ್ಡ್ ಅಂತ ಕರಿತೀವಿ. ಅವಕ್ಕೆ ಉದಾಹರಣೆಗೆ ವಾಟ್, ವೇರ್, ವೆನ್, ವಿಚ್, ಹೂ, ವೈ, ಹೌ, ಮಚ್, ಹೌ ಮನಿ. ದೀಸ್ ಆರ್ ದ WH ಕ್ವಶನ್ ವರ್ಡ್ಸ್. ಸೊ ಹಾಗಾದರೆ ನಿಮಗೆ ಕನ್ಫ್ಯೂಷನ್ ಏನು? ವಾಟ್ ಅಂದರೆ ಏನು, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ, ವಿಚ್ ಅಂದರೆ ಯಾವುದು, ಹೂ ಅಂದರೆ ಯಾರು, ವೈ ಅಂದರೆ ಯಾಕೆ, ಹೌ ಅಂದರೆ ಹೇಗೆ, ಹೌ ಮಚ್ ಅಂದರೆ ಎಷ್ಟು, ಹೌ ಮನಿ ಅಂದರೆ ಎಷ್ಟು, ಹೌ ಮಚ್ ಹೌ ಮನಿ ಎರಡು ಎಷ್ಟು ಅಂತ ಐತಿ. ಇಲ್ಲಿ
ಹೌ ಮನಿ ಅಂತಕ್ಕಂಥದ್ದು ಕೌಂಟೇಬಲ್, ಹೌ ಮಚ್ ಅನ್ಕೌಂಟೇಬಲ್ ಆಗಿರ್ತೀವಿ. ಹಾಗಾದರೆ ಯಾವ ಕೌಂಟ್ ಮಾಡೋಕ್ಕೆ ಸಾಧ್ಯ ಇತ್ತೋ ಅವುಗಳಿಗೆ ನಾವು ಹೌ ಮನಿ ಅಂತ ಉಪಯೋಗಿಸ್ಬೇಕು. ಯಾವ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲೋ ಅವನು ಹೌ ಮಚ್ ಅಂತ ಹಾಕಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಿಮಗೇನಪ್ಪ ಅಂತಂದರೆ ಚಾರ್ಟ್ ಕೂಡ ಹಾಕ್ತೀನಿ. ಚಾರ್ಟ್ ಹಾಕಿ ಆ ಚಾರ್ಟ್ನಲ್ಲಿ ನಿಮಗೆ ಎಲ್ಲವನ್ನೂ ಸಮಗ್ರವಾಗಿರ್ತಕ್ಕಂಥ ವಿಚಾರವನ್ನು ಇಷ್ಟೇ ಚಾರ್ಟ್ನಲ್ಲಿ ನಿಮಗೆ ಹಿಡಿದಿರೋ ಪ್ರಯತ್ನವನ್ನು ನಾನು ಮಾಡಿರ್ತೀನಿ. ಏನಪ್ಪ ಅಂದರೆ ಈ WH ಕ್ವಶನ್ನಲ್ಲಿ 2 ಉಳ್ಕಿದ್ದು ಎಲ್ಲವನ್ನೂ ನಿಮಗೆ ಹಾಕ್ಬೋದು. ಆದರೆ ನಾನು ನಿಮ್ಗೆ ಅನುಕೂಲ ಆಗುವ ರೀತಿ 2ಅನ್ನೇ ಹಾಕಿದ್ದೀನಿ. ನಿಮಗೆ ಗೈಡ್ಲೈನ್ಸ್ ಅಷ್ಟೇ, ಉಳ್ಕಿದ್ದು ನೀವು ವಾಚ್ ಮಾಡಬೇಕು. ಅದೇ ಥರ ಯಾವ ಹ್ಯಾಸ್ ಆಕ್ಸಿಲರೀಸನ್ನು ಉಪಯೋಗ ಮಾಡ್ತೀವಿ, ಸಬ್ಜೆಕ್ಟ್ ಅಥಾರಿಟಿ ಇವು ದೇ ಮತ್ತು ಪ್ಲೂರಲ್ ನೌನನ್ನು ಬಳಸ್ತೀವಿ. ಇಟ್ ಮತ್ತು ಸಿಂಗುಲರ್ ನೌನನ್ನು ಬಳಸ್ತೀವಿ, ಅಲ್ಲಿ ಯಾಸನ್ನು ಬಳಸ್ತೀವಿ ಅಂತಕ್ಕಂಥದ್ದು ಹೇಳಿ ನಾಳೆ ಹಿಂದಿನ ವಿಡಿಯೋದಲ್ಲಿ. ಹಾಗಾದರೆ ಇಲ್ಲಿ ಬಂದಿರತಕ್ಕಂಥ ವಿ3 ಫಾರ್ಮ್ ಅಂದರೆ ಫಾಸ್ಟ್ ಪಾರ್ಟಿಕಲ್ ಫಾರ್ಮನ್ನು ಹಾಕ್ಕೊಂಡು ಮುಂದೆ ಕ್ವಶನ್ ಮಾರ್ಕ್ ಹಾಕಬೇಕು ಅಂದರೆ ನಿಮಗೇನಾಗ್ತದೆ, ಈಸಿ ಆಗುತ್ತೆ. ಹೀಗೆ ವಾಟ್ ಹ್ಯಾವ್ ಐ ಥಾಟ್, ನಾನು ಏನು ಕಲಿಸಿದ್ದೆ. ವಾಟ್ ಹ್ಯಾವ್ ಐ ರೀಡ್, ನಾನು ಏನು ಓದಿದ್ದೆ. ವಾಟ್ ಹ್ಯಾವ್ ಐ ರಿಟನ್, ನಾನು ಏನು ಬರೆದಿದ್ದೆ. ವಾಟ್ ಹ್ಯಾವ್ ಐ ಗಾನ್, ಇದು ಈ ಥರ ತಗೊಳ್ಳೋದ್ರಿಂದ ವಾಟ್ ಹ್ಯಾವ್ ಐ ಗಾನ್ ಅಂದರೆ ನಾನು ಏನು ಹೋಗಿದ್ದೆ ಅಂದಂಗೆ ಆಗುತ್ತೆ ಅಲ್ವಾ. ಅಂಥ ಸಮಂಜಸವ ಅಲ್ಲ ಅಂತಕ್ಕಂಥದ್ದು ನೋಡಿ ತಗೋಬೇಕು. ಹಾಗಾದರೆ ಇಲ್ಲಿ ವಾಟ್ ತಗೋಬಾರ್ದು ಅಂತ ಟೈಮ್ನಾಗ ಏನು ಮಾಡಬೇಕು, ವೇರ್ ತಗೋಬೇಕು. ವೇರ್ ಹ್ಯಾವ್ ಐ ಗಾನ್, ನಾನು ಎಲ್ಲಿ ಹೋಗಿದ್ದೆ ಅಂತ. ವೇರ್ ಹ್ಯಾವ್ ಐ ವೇಟೆಡ್, ನಾನೆಲ್ಲಿ ಕಾಯುತ್ತಿದ್ದೆ. ಈ ಥರ ಅಲ್ವಾ ಸೂಕ್ತವಾಗಿದ್ದನ್ನು ತೆಗೆದುಕೊಂಡು ನಾವು ಹೇಳ್ಕೋಬೇಕು. ಹೌದಾ, ತಪ್ಪು ಇಲ್ಲಿ ವಾಕ್ಯ ರಚನೆ ಆಗುತ್ತೆ ವಿನ ಅರ್ಥ ಸಮಂಜಸ ಆಗಲ್ಲ. ವಾಟ್ ಹ್ಯಾವ್ ಐ ಗಾನ್ ಅಂದರೆ ನಾನು ಏನು ಹೋಗಿದ್ದೆ ಅಂತ ಆಗ್ತದೆ. ಆಮೇಲೆ ವಾಟ್ ಹ್ಯಾವ್ ಐ ವೇಟೆಡ್, ನಾನೇನು ಕಾಯ್ದಿದ್ದೆ ಅಂತ ಬರ್ಬೋದು. ನಾನೇನು ಕಾಯ್ದಿದ್ದೆ ಈ ಥರ ಆಗ್ಬೋದು. ಆ ಥರ ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದರೆ ವೇರ್ ತಗೋಬೇಕು ನಾವು. ವೇರ್ ಹ್ಯಾವ್ ಐ ಥಾಟ್, ನಾನೆಲ್ಲಿ ಕಲಿಸಿದ್ದೆ. ವೇರ್ ಹ್ಯಾವ್ ಐ ರೀಡ್, ನಾನೆಲ್ಲಿ ಓದಿಸಿದ್ದೆ. ವೇರ್ ಹ್ಯಾವ್ ಐ ರಿಟನ್, ನಾನೆಲ್ಲಿ ಬರೆದಿದ್ದೆ. ವೇರ್ ಹ್ಯಾವ್ ಐ ಗಾನ್, ನಾನೆಲ್ಲಿ ಹೋಗಿದ್ದೆ. ವೇರ್ ಹ್ಯಾವ್ ಐ ವೇಟೆಡ್, ನಾನೆಲ್ಲಿ ಕಾಯ್ದಿದ್ದೆ. ಈ ಥರ ಎಲ್ಲ ಬರ್ತದೆ. ಒಂದು ನಾನು ಹೇಳಿದ್ನಲ್ಲ ಅದೇ ಥರನಾಗಿ ನೀವು ಐ ಆಯ್ತು, ವಿ, ಯು, ದೇ, ಈ, ಸಿ ಎಲ್ಲವನ್ನು ಬಳಸ್ಕೊಂತ ಹೋಗ್ರಿ. ಒಂದೊಂದ ನೀವು ಬಳಸ್ಕೊಂತ ಹೋಗ್ರಿ. ವಾಟ್ ಹ್ಯಾವ್ ವಿ ಥಾಟ್ ಅಂತ, ವಾಟ್ ಹ್ಯಾವ್ ವಿ ಥಾಟ್. ನೆಕ್ಸ್ಟು ವಾಟ್ ಹ್ಯಾವ್ ವಿ ರೀಡ್, ವಾಟ್ ಹ್ಯಾವ್ ವಿ ರಿಟನ್. ನೆಕ್ಸ್ಟ್ ಏನು ಮಾಡಬೇಕು, ವಾಟ್ ಕೈ ಬಿಟ್ಬಿಡ್ಬೇಕು. ವೇರ್ ಹ್ಯಾವ್ ವಿ ಗಾನ್. ನೆಕ್ಸ್ಟ್ ವೇರ್ ಹ್ಯಾವ್ ವಿ ವೇಟೆಡ್. ಹೌದಾ, ಈ ಥರ ತಗೋ. ನೆಕ್ಸ್ಟ್ ಏನು ಮಾಡ್ತೀರ, ಅದಾದಮೇಲೆ ವಿ ಆಯಿತಾ, ಯು ತಗೋಬೇಕು. ವಾಟ್ ಹ್ಯಾವ್ ಯು ಥಾಟ್. ನೆಕ್ಸ್ಟು ವಾಟ್ ಹ್ಯಾವ್ ಯು ರೀಡ್, ವಾಟ್ ಹ್ಯಾವ್ ಯು ರಿಟನ್. ವಾಟ್ ಹ್ಯಾವ್ ಯು ರಿಟನ್ ಆದಮೇಲೆ ನಾವೇನು ಮಾಡಬೇಕು, ಗಾನ್ಗೆ ಹಾಕುವಾಗ ವೇರ್ ಹ್ಯಾವ್ ಯು ಗಾನ್, ವೇರ್ ಹ್ಯಾವ್ ಯು ವೇಟೆಡ್. ಈ ಥರ ತಗೋಬೇಕು. ಈ ಥರ ನಾವೆಲ್ಲವೂ ಕೂತ್ಕೋಬೇಕು. ನೆಕ್ಸ್ಟ್ ಮತ್ತು ಇಲ್ಲಿ ಒಂದು ನೋಡಿ ಹ್ಯಾಸನ್ನು ಬರ್ತೀವಿ. ಯಾವಾಗ ವೇರ್ ಅಥವಾ ವಾಟ್ ಅನ್ನೋದು ತಗೊಳ್ಳಿ. ವಾಟ್ ಹ್ಯಾಸ್ ಈ ಥಾಟ್, ಹೌದಾ, ವಾಟ್ ಹ್ಯಾಸ್ ಈ ಥಾಟ್. ನೆಕ್ಸ್ಟ್ ವಾಟ್ ಹ್ಯಾಸ್ ಈ ರೀಡ್, ವಾಟ್ ಹ್ಯಾಸ್ ಈ ರಿಟನ್. ನೆಕ್ಸ್ಟ್ ವೇರ್ ಹ್ಯಾಸ್ ಈ ಗಾನ್, ವೇರ್ ಹ್ಯಾಸ್ ಈ ವೇಟೆಡ್. ಈ ಥರ ಇವನ್ನೆಲ್ಲ ತಗೋಬೇಕು. ನೆಕ್ಸ್ಟು ವಾಟ್ ಹ್ಯಾಸ್ ಸಿ ಥಾಟ್, ವಾಟ್ ಹ್ಯಾಸ್ ಸಿ ರೀಡ್, ವಾಟ್ ಹ್ಯಾಸ್ ಸಿ ರಿಟನ್. ನೆಕ್ಸ್ಟು ವೇರ್ ಹ್ಯಾಸ್ ಸಿ ಗಾನ್, ವೇರ್ ಹ್ಯಾಸ್ ಸಿ ವೇಟೆಡ್. ನೆಕ್ಸ್ಟ್ ಅದೇ ಥರ ನಾವು ಬಳಸ್ಕೊಬೇಕು. ಹೌದಾ, ಆ ಥರ ನಾವು ಬಳಕೆ ಮಾಡಿದಂದರೆ ಅದಕ್ಕೆ ಕನ್ನಡ ಅರ್ಥ ಕೂಡ ಬರ್ಕೋಬೇಕು. ಈ ಥರ ಈಸಿಯಾಗಿ ವಾಟ್, ಯಾವ, ಐ, ಥಾಟ್ ಅಂತಕ್ಕಂಥದ್ದನ್ನು ಬಳಸಬೇಕು. ಅದ್ರ ಜೊತೆಗೆ ಅವನ್ನೆಲ್ಲ ಬಳಸಬೇಕು. ವಾಟ್ ಹ್ಯಾವ್ ಐ ಥಾಟ್, ನಾನು ಏನು ಕಲಿಸಿದ್ದೇನೆ. ವಾಟ್ ಹ್ಯಾವ್ ಯು ರೀಡ್, ನೀನು ಏನು ಓದಿದ್ದೀಯಾ. ವಾಟ್ ಹ್ಯಾಸ್ ಹಿ ರಿಟನ್,
ಅವಳು ಏನು ಬರೆದಿದ್ದಾಳೆ. ವಾಟ್ ಹ್ಯಾವ್ ದೇ ರೀಡ್, ಅವರು ಏನು ಓದಿದ್ದಾರೆ. ವಾಟ್ ಹ್ಯಾವ್ ದೇ ರಿಟನ್, ಅವರು ಏನು ಬರೆದಿದ್ದಾರೆ. ವಾಟ್ ಹ್ಯಾಸ್ ಇಟ್ ಗಾನ್, ಅದು ಏನು ಹೋಗಿದ್ದು. ವಾಟ್ ಹ್ಯಾವ್ ವಿ ರಿಟನ್, ನಾವು ಏನು ಬರೆದಿದ್ದು. ವೇರ್ ಯು ಥಾಟ್, ವೇರ್ ಹ್ಯಾವ್ ಯು ಥಾಟ್, ನೀನು ಎಲ್ಲಿ ಕಲಿಸಿದ್ದೆ. ವೇರ್ ಹ್ಯಾಸ್ ಯು ರೀಡ್, ಅವನು ಎಲ್ಲಿ ಓದಿದ್ದಾನೆ. ವೇರ್ ಹ್ಯಾಸ್ ಸಿ ಗಾನ್, ಅವಳು ಎಲ್ಲಿ ಹೋಗಿದ್ದಾಳೆ. ಈ ರೀತಿ ನಾವು ಏನಪ್ಪ ಅಂದ್ರೆ ಅನೇಕ ವಾಕ್ಯಗಳನ್ನು ಈ ಚಾರ್ಟ್ನಿಂದ ಮಾಡಬಹುದು. ಹಾಗೆಯೇ ಏನಪ್ಪ ಅಂದರೆ ಮತ್ತೆ ಸ್ವಲ್ಪ ಈ ವಾಟ್ನ ವೇರ್ನ ಆ್ಯಕ್ಯಂಡ್ ನಾವು ತೊಗೊತೀವಿ ನೋಡೋಣ. ಹೂ ಹ್ಯಾವ್ ಥಾಟ್ ಇಂಗ್ಲೀಷ್ ಅಂತ, ಇಂಗ್ಲೀಷನ್ನು ಯಾರು ಕಲಿಸಿದ್ದಾರೆ. ಹೂ ಹ್ಯಾವ್ ರಿಟನ್ ಇಂಗ್ಲೀಷ್, ಇಂಗ್ಲೀಷನ್ನು ಯಾರು ಬರೆದಿದ್ದಾರೆ. ಹೂ ಹ್ಯಾವ್ ಗಾನ್ ಟು ಸ್ಕೂಲ್, ಶಾಲೆಗೆ ಯಾರು ಹೋಗಿದ್ದಾರೆ. ಹೂ ಹ್ಯಾಸ್ ರೀಡ್ ಬೈ ಇಂಗ್ಲೀಷ್, ಇಂಗ್ಲೀಷ್ ಯಾರಿಂದ ಓದಲ್ಪಟ್ಟಿತ್ತು. ಹೂ ಹ್ಯಾವ್ ವೇಟೆಡ್ ಫಾರ್ ಮೀ, ನನಗಾಗಿ ಯಾರು ಕಾಯ್ತಿದ್ದಾರೆ. ಈ ಥರ ಎಲ್ಲವನ್ನು ಹಾಕ್ಕೋಬೋದು. ಇವನು ಕೂಡ ಚೇಂಜ್ ಮಾಡ್ಕೋಬೋದು. ಯಾವನ್ನ ವಾಟು ಇವೆಲ್ಲ ಚೇಂಜ್ ಮಾಡ್ಕೋಬೋದು. ಇಲ್ಲೊಂದಿಷ್ಟು ಮಾಡಿ ನಿಮಗೆ ತೋರಿಸ್ತೀನಿ. ಇನ್ನೂ ಮೋರ್ ಎಕ್ಸಾಂಪಲ್ಸನ್ನು ನಿಮಗೆ ಏನಪ್ಪ ಅಂದರೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ 3 ಎಕ್ಸಾಂಪಲ್ಸ್ ಫಾರ್ ಯು. ಹೂ ಆ್ಯಸ್ ಫಿನಿಶ್ಡ್ ಅವರ್ ಕುಕಿಂಗ್, ಯಾರು ತನ್ನ ಅಡಿಗೆ ಮಾಡೋದನ್ನು ಮುಗಿಸಿದ್ದಾರೆ. ಯಾರು ಅಡಿಗೆ ಮಾಡೋದನ್ನು ಮುಗಿಸಿದ್ದಾರೆ ಅಂತ. ಹೂ ಹ್ಯಾಸ್ ಜಸ್ಟ್ ಗಾನ್ ಔಟ್, ಈಗ ತಾನೇ ಯಾರು ಹೊರಗೆ ಹೋಗಿದ್ದು ಅಂತ. ಈಗ ತಾನೇ ಯಾರು ಹೊರಗೆ ಹೋಗಿದ್ದಾರೆ. ವಾಟ್ ಹ್ಯಾವ್ ಯು ವಾಶ್ಡ್ ವಿತ್ ಸೋಪಿ ವಾಟರ್, ಸೋಪಿನ ನೀರಿಂದ ನೀನು ಏನು ತೊಳೆದೆ. ಹೌದಾ. ಹೂ ಹ್ಯಾವ್ ಆಲ್ರೆಡಿ ಸ್ಪೆಂಟ್ ದ ಮನಿ ಆನ್ ಬುಕ್, ಹೌದಾ, ಪುಸ್ತಕಕ್ಕಾಗಿ ಹಣವನ್ನು ಯಾರು ಖರ್ಚು ಮಾಡಿದ್ದಾರೆ. ಹೂ ಹ್ಯಾಸ್ ರೀಸೆಂಟ್ಲಿ ಬೀನ್ ಮ್ಯಾರಿಡ್, ಇತ್ತೀಚೆಗೆ ಮದುವೆಯಾಗಿದ್ದು ಯಾರು. ಆಮೇಲೆ ವೇರ್ ಆ್ಯಸ್ ಕಲ್ಯಾಣಿ ವರ್ಕ್ ಫಾರ್ 10 years, ಕಲ್ಯಾಣಿ 10 ವರ್ಷದಿಂದ ಎಲ್ಲಿ ಕೆಲಸ ಮಾಡಿದ್ದಾಳೆ. ಹೂ ಹ್ಯಾಸ್ ಕಂಪ್ಲೀಟೆಡ್ ಈಸ್ ವರ್ಕ್, ತನ್ನ ಕೆಲಸವನ್ನು ಮುಗಿಸಿದ್ದು ಯಾರು. ವಾಟ್ ಹ್ಯಾವ್ ದೇ ಬಿಲ್ಟ್, ಅವರೇನು ನಿರ್ಮಿಸಿದ್ದಾರೆ. ವೇರ್ ಆ್ಯಸ್ ಸಿ ವಾಟರ್, ಅವಳು ಎಲ್ಲಿ ನೀರು ಹಾಕಿದ್ದಾಳೆ. ಹೂ ಹ್ಯಾವ್ ಈಟನ್ ಆಲ್ ದ ಸ್ವೀಟ್ಸ್, ಎಲ್ಲ ಸಿಹಿ ತಿನಿಸುಗಳನ್ನು ಯಾರು ತಿಂದಿದ್ದು. ಆಮೇಲೆ ವೇರ್ ಆ್ಯಸ್ ಸಿ ವೇಟೆಡ್ ಫಾರ್ ಮೀ, ಅವಳು ನನಗಾಗಿ ಎಲ್ಲಿ ಕಾದಿದ್ದಳು. ವೇರ್ ಹ್ಯಾವ್ ಯು ಟೇಕನ್ ಯುವರ್ ಬ್ರೇಕ್ಫಾಸ್ಟ್, ನಿನ್ನ ಅಲ್ಪೋಪಹಾರವನ್ನು ಎಲ್ಲಿ ತಿಂದೆ ಅಥವಾ ಎಲ್ಲಿ ಮಾಡಿದೆ ಅಂತ. ಈ ಥರ ಎಲ್ಲ ನಾವು ಏನಪ್ಪ ಅಂದರೆ ಸಾಕಷ್ಟು ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಉದಾಹರಣೆಗಳು ನಿಮಗೆ ಸಾಕಾಗಲ್ಲ. ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೀವು ಈ ಚಾರ್ಟ್ನ ಮಾರ್ಗದರ್ಶನದ ಮೂಲಕ ನೀವು ಇನ್ನೂ ಹೆಚ್ಚೆಚ್ಚು ವರ್ಬ್ಗಳನ್ನು ಹಾಕ್ಯಾಳ್ರಿ. ಅಲ್ಲದೆ ಈ ಎಲ್ಲ WH ಕ್ವಶನ್ಗೆ ಅನುಕೂಲ ಆಗುವ ರೀತಿಯಲ್ಲಿ ನೀವು ಹೊಸ ಹೊಸ ಪ್ರಶ್ನೆಗಳನ್ನು ತಯಾರು ಮಾಡ್ಕೊಂಡು ಅದನ್ನು ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೂ ಉಪಯೋಗ ಆಗ್ತೈತಿ. ಹಾಗಾಗಿ ಈ ಪೂಜಾ ಟ್ಯುಟೋರಿಯಲ್ ಕ್ಲಾಸ್ನ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕಾದ್ರೆ ಏನು ಮಾಡಬೇಕು, ನೀವು ಸಬ್ಸ್ಕ್ರೈಬರ್ ಆಗಬೇಕು. ಸಬ್ಸ್ಕ್ರೈಬರ್ ಆಗಿ ಇತರರಿಗೆ ಶೇರ್ ಮಾಡಬೇಕು. ಯಾಕೆ ಮಾಡಬೇಕು, ಈ ನಾಲೆಜನ್ನು ಅವರಿಗೆ ಹಂಚ್ಕೊಳ್ಬೇಕು. ಯಾಕಂದರೆ ಈ ವಿದ್ಯೆ ಅನ್ನುವುದು ಗಳಿಸಿ ಇಟ್ಕೊಳ್ಬಾರ್ದು, ಅದನ್ನು ಒಬ್ಬರಿಂದ ಒಬ್ಬರಿಗೆ ಹಂಚ್ಬೇಕು, ಅವ್ರಿಗೂ ಉಪಯೋಗ ಆಗಬೇಕು. ಯಾಕಂದರೆ ಎಲ್ಲ ವಯಸ್ಕರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಐತಿ. SLC ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯ. ಯಾಕಂತಂದರೆ ಅವ್ರಿಗೆ ಈ ಎಕ್ಸಾಮ್ ಅಟೆಂಡ್ ಮಾಡ್ತಾರಲ್ಲ, ಮತ್ತು ಕೆಲವೊಬ್ಬರು ಈಗ ವಯಸ್ಸಾದರು ಅವರು ಟೆಟ್ ಬರೀತಕ್ಕಂಥವ್ರು, ಮತ್ತು ಸೆಟ್ ಬರೆಯೋರು, ಇನ್ನು ಬ್ಯಾಂಕಿಂಗ್ ಎಕ್ಸಾಮ್ ಬರೋ ಮತ್ತಿತರ ಎಲ್ಲ ಕಡೆಗಳಿಗೂ ಇವುಗಳು ಉಪಯೋಗ ತುಂಬ ಇದೆ. ಅವುಗಳನ್ನು ಸರಳ ರೀತಿಯಲ್ಲಿ ಉಪಯೋಗಿಸ್ಕೊಳ್ರಿ. ಅದರ ಸದುಪಯೋಗ ನಿಮ್ಗಾಗಲಿ ಅಂತ ಹೇಳ್ತಾ, ಮತ್ತು ಏನಪ್ಪ ಅಂದರೆ ಈ ಕಮೆಂಟ್ ಹಾಕೋದಾಗಿರಲಿ, ಶೇರ್ ಮಾಡೋದ್ರಿಂದ ಎಷ್ಟೆಲ್ಲ ಯೂಸ್ ಐತಿ ಅಂತಕ್ಕಂಥದ್ದು ನೀವು ತಿಳ್ಕೊಳ್ರಿ. ಆ ಪ್ರಕಾರ ಮಾಡಿರಿ ಅಲ್ವಾ. ಇಲ್ಲಿ ನೋಡಿ ಎಷ್ಟು ಪ್ರೆಸೆಂಟ್ ಟೆನ್ಸ್ ಅಂದ್ರೇನು, ಅದಕ್ಕೆ ಆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅರ್ಥ ಕೊಟ್ಟಿದ್ದೀವಿ. ಆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅರ್ಥ ಕೊಟ್ಟು ಅದಕ್ಕೆ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟರೇಟಿವ್ ಸೆಂಟೆನ್ಸ್, WH ಕ್ವಶನ್ಸ್, ಈ 4 ವಾಕ್ಯಗಳನ್ನು ನಿಮ್ಗೆ ಈ ಆಲ್ರೆಡಿ ಈ 3 ವಾಕ್ಯಗಳನ್ನು ಹಿಂದಿನ ವೀಡಿಯೋಗಳಲ್ಲಿ ಹೇಳಲಾಗೈತಿ. ಇವತ್ತು ಈ ವಿಡಿಯೋಗಳಲ್ಲಿ WH ಕ್ವಶನ್ ಮಾಡೋದು ಹೇಗೆ, ಫಾರ್ಮುಲಾ ಏನು, WH ಕ್ವಶನ್ ಅಂದರೆ ಯಾವ್ಯಾವು, ಮತ್ತು ಅವುಗಳ ಮೇಲೆ ನೀವು ಯಾವ ರೀತಿಯಾಗಿ
ವಾಕ್ಯಗಳನ್ನು ರಚನೆ ಮಾಡ್ಬೋದು. WH ಕ್ವಶನ್ಗೆ ಒಂದು ಚಾರ್ಟ್ ಹಾಕಿ ಆ ಚಾರ್ಟ್ನಲ್ಲಿ ಏನಪ್ಪ ಅಂತಂದರೆ ನಿಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಸರಳ ರೀತಿಯಲ್ಲಿ ಏನಪ್ಪ ಅಂತಂದರೆ ವಿವರಣೆ ಮಾಡಲಾಗಿದೆ. ಆದರೆ ನೀವು ವಾಟ್, ಯಾವ, ಐ ಥಾಟ್ ಈ ಥರ 1 2 3 ಹಿಂಗೆ 1 2 3 4 ಆಮೇಲೆ ಆಫ್ಟರ್ ಕ್ವಶನ್ ಮಾರ್ಕ್ ಈ ಥರ ಹಾಕೋದು. ಅದ್ರ ಕೆಳಗಡೆಗೆ ಕನ್ನಡ ಬರೆಯೋದು. ಈ ಥರ ಪ್ರಾಕ್ಟೀಸ್ ಮಾಡಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಖಂಡಿತ ಇದ್ರ ಉಪಯೋಗ ನಿಮ್ಗೆ ಆಗುತ್ತಾ, ಹೌದಾ? ಹಾಗೆ ಆಗುತ್ತಾ. ಆದರೆ ಇದೇನು ಈಜಿ ಬಿಡು ಅಂತ ನೀವು ಮರೆಯಬೇಕಂದ್ರೆ ನೀವು ಯಾವುದು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟಕ್ಕಿಂತ ಹೇಳ್ತಕ್ಕಂತಹ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿವೆ ಅನ್ಕೋತೀನಿ. ಅವು ದಯವಿಟ್ಟು ನೀವು ಇವುಗಳನ್ನು ಬರೆಯಕೊಳ್ಳೋದು ಮರಿಬೇಡ್ರಿ. ಮತ್ತು ಇತರರಿಗೆ ಏನು ಮಾಡಬೇಕು, ಮಾರ್ಗದರ್ಶಕ ಆಗುವ ರೀತಿಯಲ್ಲಿ ನೀವು ಕೂಡ ಅವ್ರಿಗೆ ಗೈಡೆನ್ಸ್ ಮಾಡಬೇಕು. ಹಾಗಾದರೆ ನೀವು ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಲೈಕ್ ಮಾಡಿ ಮತ್ತು ಇತರರಿಗೆ ಉಪಯೋಗಕ್ಕೋಸ್ಕರ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗಿ ಮುಂದೆ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾವೆ. ಸಬ್ಸ್ಕ್ರೈಬರ್ ಆಗೋದಂದರೆ ಅಲ್ಲಿ ರೆಡ್ ಬಟನ್ ಮೇಲೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಅಂತ ಇರ್ತಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಅದ್ರ ಪಕ್ಕಕ್ಕೆ ಒಂದು ಬೆಲ್ ಇರ್ತೈತಿ, ಆ ಬೆಲ್ ಮಾಡಿ. ಆಗ ನಿಮ್ಗೆ ಏನಪ್ಪ ಅಂತಂದ್ರೆ ಮುಂದಿನ ವೀಡಿಯೋಗಳು ಎಲ್ಲವೂ ಸಿಗ್ತಾವೆ, ಹೌದಾ? ಹಾಗೆ ಮಾಡ್ತೀರಿ ಅಂತ. ಮತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಆಗಿದೆ, ಎಲ್ಲರಿಗೂ ಅರ್ಥ ಆಗಿದೆ ಅನ್ನುವ ಒಂದು ಭರವಸೆಯ ಮೇರೆಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ನಮಸ್ಕಾರ. ಬಾಯ್.